ಇವತ್ತ ಆಗಸ್ಟ್ 18ನೇ ತಾರೀಕು ಮಂಗಳವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡಲೇಬೇಕಾದಂತ ಹೊಸ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಏನಿದೆ ಅಂದ್ರೆ ನೂತನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದ್ಮೇಲಂತೂ ಬಹಳಷ್ಟು ಬದಲಾವಣೆಗಳಾಗಿವೆ. ಸೊ ಅಂದ್ರೆ ಸಿದ್ದರಾಮಯ್ಯನವರು ಇದ್ದಂತ ಸಂದರ್ಭದಲ್ಲಿ ಹಣ ಆದ್ರೂ ಬರ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರು ಬಂದ್ಮೇಲೆ ಈ ಒಂದು ಹಣ ಕೊಡಕ್ ಆಗ್ಲಾರ್ದೆ ಬೇರೆ ಬೇರೆ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂದ್ರೆ 31ನೇ ಕಂತಿನ ಹಣ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಮತ್ತೆ 32ನೇ ಕಂತಿನ ಹಣ ಹೊಸದಾಗಿ ಬಿಡುಗಡೆ ಆಗಿದೆ. ಸೊ ಅದಕ್ಕಾಗಿ ಯಾರು ಕಾಯ್ತಾ ಇದ್ದೀರಾ, ಪ್ರತಿಯೊಬ್ರು ಈ ವಿಡಿಯೋನ ನೋಡ್ಲೇಬೇಕು. ಹೌದು ಸ್ನೇಹಿತರೆ, ನಿಮ್ಮ ಹತ್ರ BPL ಹಾಗೂ APL ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ರೇಷನ್ ಕಾರ್ಡ್ಗೆ ಗೃಹಲಕ್ಷ್ಮಿಗೆ ಏನಪ್ಪಾ ಲಿಂಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈ ಒಂದು ಹೊಸ ಅಪ್ಡೇಟ್, ಈ ಒಂದು ಕೆಲಸವನ್ನ ನೀವು ಮಾಡಿಲ್ಲ ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕಡೆಗೆ ರಾಜ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ದಿನ ಒಂದು ಹೊಸ ರೂಲ್ಸ್ ಗಳು ಬರ್ತಾವೆ. ಒಂದು ಕಡೆಗೆ ಏನಂತಾರೆ, ಹೊಸ ಅಪ್ಲಿಕೇಶನ್ ಹಾಕ್ಬೇಕಂತಾರೆ, ಒಂದು ಕಡೆಗೆ ಕೆಲವ್ರಿಗೆ ಹಣ ಕೊಡ್ತೀವಿ ಕೆಲವ್ರಿಗೆ ಕೊಡಲ್ಲ ಅಂತಾರೆ, ಇನ್ನೊಂದು ಕಡೆಗೆ ಹೆಬ್ಬಟ್ಟ ಹಾಕ್ಬೇಕಂತ ಹೇಳ್ತಾರೆ. ಏನು ಈ ರೀತಿಯಾದಂತಹ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಜನ ಅಂತೂ ರೋಸತ್ತು ಹೋಗಿದ್ದಾರೆ. ಈ ಒಂದು ಹಣ ಬೇಡ, ನಮ್ಗೆ ಯಾವ್ದು ಗ್ಯಾರಂಟಿ ಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ. ಕೆಲವರಂತೂ ಅದೇ 2,000 ಬಂದ್ರೆ ಸಾಕಪ್ಪ, ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಕೆಲವ್ರು ಅಂತ ಇದ್ದಾರೆ. ಸೊ ಹಾಗಾದ್ರೆ ಇವತ್ತ ನಾಳೆ ನಮ್ಮ ಖಾತೆಗಳಿಗೆ ಹಣ ಬರುತ್ತಂತ ಕೆಲವರು ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಕತೆ ಏನು, ಹೊಸ 32ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ ಅದು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಪೆಂಡಿಂಗ್ ಹಣ ಯಾವ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಯಾರಿಗೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಇದು, ಪ್ರತಿಯೊಬ್ರು ನೋಡ್ಲೇಬೇಕು. ಇವತ್ತು ಆಗಸ್ಟ್ 18ನೇ ತಾರೀಕಿಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಹಾಗಾದ್ರೆ ಬನ್ನಿ, ಈ ಒಂದು ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತ ಆಗಸ್ಟ್ 18ನೇ ತಾರೀಕು ಮಂಗಳವಾರ ಮತ್ತೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ಈ ಕೆಲಸವನ್ನ ನೀವು ಇಮಿಡಿಯೇಟ್ ಆಗಿ ಮಾಡಿಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಮಾಹಿತಿ ಗೊತ್ತಾಗಿರ್ಬೋದು. ರೇಷನ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ರು ಈ KYC ಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದು ಯಾಕೆ ಅನ್ನೋದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಬಂದಿಲ್ಲ. ಇಲ್ಲಿ ಯಾರು ಈ KYC ಯನ್ನ ಮಾಡಿಲ್ಲ ಅವರಿಗೆ ಮುಂದಿನ ತಿಂಗಳಿಂದ ರೇಷನ್ ಸಿಗಲ್ಲ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅಂದ್ರೆ ಈ KYC ಮಾಡಿಸೋದಂದ್ರೆ ನಿಮಗೆ ಅದೇನು ಬಹಳ ಕಷ್ಟಕರವಾದಂತ ಕೆಲಸ ಏನಲ್ಲ. ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಪ್ರತಿಯೊಬ್ರು ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಈ KYC ಯನ್ನ ಮಾಡಿಸ್ಕೊಳ್ಬೇಕು. ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ನಿಮ್ಮ ರೇಷನ್, ನೀವು ಎಲ್ಲಿ ರೇಷನ್ ಶಾಪ್ ನಲ್ಲಿ ಏನು ರೇಷನ್ ಅನ್ನ ಪಡಿತಿರ್ತೀರ ಅಲ್ಲಿ ಈ KYC ಯನ್ನ ಮಾಡಿಕೊಡಿ ಅಂದ್ರೆ ಮಾಡಿಕೊಡ್ತಾರೆ. ಸೊ ಅಂದ್ರೆ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ನ ಒಂದು ಜೆರಾಕ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿಲ್ಲ ಅಂದ್ರೆ ಹೊರಗಡೆ CSC ಸೆಂಟರ್ ಗಳಲ್ಲಿ ಕೂಡ ಈ ಒಂದು ಈ KYC ಯನ್ನ ಮಾಡ್ತಾರೆ. ಈ ಕೆಲಸವನ್ನ ಮಾಡಿದ್ರೆ ನಿಮಗೆ ಇನ್ ಮುಂದೆ ರೇಷನ್ ಆಗ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗ್ಲಿ ಕರೆಕ್ಟ್ ಆಗಿ ಸಿಗುತ್ತೆ. ಈಗಾಗಲೇ ಈ KYC ಯನ್ನ ಬಹಳಷ್ಟು ಮಂದಿ ಮಾಡಿಸಿದ್ದಾರೆ. ಇನ್ನು ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಈ ಕೆಲಸವನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಇದು ಯಾವುದೇ ಒಂದು ಗ್ಯಾರಂಟಿಗಳ ಒಂದು ಸವಲತ್ತು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಬೇಗ ಇಮಿಡಿಯೇಟ್ ಆಗಿ ಈ ಕೆಲಸವನ್ನ ಮಾಡ್ಕೊಳ್ಳಿ. ಸೊ ಹಾಗಾದ್ರ ಜೊತೆಗೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇವತ್ತ ಮಂಗಳವಾರ ಆಗಸ್ಟ್ 18ನೇ ತಾರೀಕು 32ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಅದ್ರ ಜೊತೆಗೆ ಪೆಂಡಿಂಗ್ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ರೆ, ಯಾರಿಗಾದ್ರೂ 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅವರ ಖಾತೆಗೆ ಕೂಡ 100% ಆಗಿ ಹಣ ಬರುತ್ತಂತ ಮಾಹಿತಿ ಕೇಳಿ ಬರ್ತಾ ಇದೆ. ಎಲ್ಲಾ ದಾಖಲಾತಿಗಳು ಕರೆಕ್ಟ್ ಆಗಿದ್ದು, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ದು ಅವ್ರಿಗೆ ಹಣ 100% ಆಗಿ ಬರುತ್ತಂತ ಮಾಹಿತಿ ಬಂದಿರುವಂತದ್ದು. ಈ ಜಿಲ್ಲೆಗಳಿಗೆ 32ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ. ಒಂದು ಧಾರವಾಡ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಹಾಸನ ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಮಂಡ್ಯ, ಬೀದರು, ಕೊಪ್ಪಳ, ಬೆಳಗಾವಿ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇನ್ನು ಕೆಲವ್ರಿಗೆ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಪೆಂಡಿಂಗ್ ಹಣ ಕೂಡ, ಯಾಕಂದ್ರೆ ಅದನ್ನ ಆದಷ್ಟು ಎಲ್ಲಿ ಎರರ್ ಇತ್ತು ಅದನ್ನೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ. ಯಾರಿಗಾದ್ರೂ ಪೆಂಡಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ರೆ ಜಸ್ಟ್ ವೇಟ್ ಮಾಡಿ, ನಿಮ್ಮ ಖಾತೆಗೆ ಕೂಡ ಪೆಂಡಿಂಗ್ ಹಣ ಜಮಾ ಆಗುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೇ ಬಿ ಇವತ್ತು ಕೂಡ ಪೆಂಡಿಂಗ್ ಹಣ ಕೆಲವರಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ನಿಮ್ಮ ಅಕೌಂಟ್ ಅನ್ನ ತಪ್ಪದೆ ಚೆಕ್ ಮಾಡ್ತಾ ಇರಿ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಹಾಗಾದ್ರೆ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಯಾರಿಗೆ ಇನ್ನು ಎಷ್ಟು ಹಣ ಬರಬೇಕು, ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.